ಹುಬ್ಬಳ್ಳಿ ಹಿಂದೂಗಳ ಅವಹೇಳನ ಪ್ರಕರಣದ ಆರೋಪಿ ಬೈತುಲ್ಲಾ ಕಿಲ್ಲೆದಾರ ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನ್ಯಾಯಾಲಯ. ಬೈತುಲ್ಲಾ ನ್ಯಾಯಾಲಯದಿಂದ ನ್ಯಾಯಾಂಗ ಬಂಧನಕ್ಕೆ ಕರೆದೊಯ್ದ ಪೊಲೀಸರು. ಈ ವೇಳೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಆರೋಪಿ ಬೈತುಲ್ಲಾ ಕಿಲ್ಲೆದಾರ, ನನ್ನನ್ನ ಬಲಿಪಶು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಬಹುದೊಡ್ಡ ಕೈವಾಡವಿದೆ. ಈ ಪ್ರಕರಣದ ಹಿಂದೆ ಬಹಳಷ್ಟು ಜನರ ಕೈವಾಡವಿದೆ. ನನ್ನನ್ನ ಈ ಪ್ರಕರಣದಲ್ಲಿ ಬಲಿಪಶು ಮಾಡಲಾಗಿದೆ. ಹುಬ್ಬಳ್ಳಿಯ ಕೋರ್ಟ್ ಮುಂಭಾಗ ಪ್ರಮುಖ ಆರೋಪಿ ಬೈತುಲ್ಲಾ ಕಿಲ್ಲೆದಾರ ಹೇಳಿಕೆ. ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನ್ಯಾಯಾಲಯ. ಬೈತುಲ್ಲಾ ನ್ಯಾಯಾಲಯದಿಂದ ನ್ಯಾಯಾಂಗ ಬಂಧನಕ್ಕೆ ಕರೆದೊಯ್ದ ಪೊಲೀಸರು. ಈ ವೇಳೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಆರೋಪಿ ಬೈತುಲ್ಲಾ ಕಿಲ್ಲೆದಾರ, ನನ್ನನ್ನ ಬಲಿಪಶು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಬಹುದೊಡ್ಡ ಕೈವಾಡವಿದೆ. ಈ ಪ್ರಕರಣದ ಹಿಂದೆ ಬಹಳಷ್ಟು ಜನರ ಕೈವಾಡವಿದೆ. ನನ್ನನ್ನ ಫಾರೂಕ್ ಮತ್ತು ಇನ್ನಿತರರ ಮೇಲೆ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 10/2025 ದಾಖಲು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನ ರದ್ದುಗೊಳಿಸಿತ್ತು. ಆ ಒಂದು ಪ್ರಕರಣದ ಆಧಾರದ ಮೇಲೆ ಮತ್ತೊಂದು ಕ್ರೈಮ್ ನಂಬರ್ 14/2025 ಬತುಲ್ ಮತ್ತೆ ಅವರ ಗಂಡ ಫಾರೂಕ್ ಅವರ ಮೇಲೆ ಕಸಬಾಪೇಟೆ ಪೊಲೀಸರು ದಾಖಲು ಮಾಡಿದ್ರು. ಅದರಲ್ಲಿ ಮಾನ್ಯ 1ನೇ ಜಿಲ್ಲಾ ನ್ಯಾಯಾಲಯ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಿತ್ತು. ಇವತ್ತು ನ್ಯಾಯಾಲಯಕ್ಕೆ ಶರಣಾಗಿ ಅವರು ಆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತಹ ಫಾರ್ಮಾಲಿಟೀಸ್ ಅನ್ನ ಮತ್ತೆ ಬೇಲನ್ನು ತಗೊಂಡಿದ್ದಾರೆ, ಶ್ಯೂರಿಟಿನ ಕೊಟ್ಟು. ಮತ್ತೊಂದು ಕೇಸಲ್ಲಿ ಕ್ರೈಮ್ ನಂಬರ್ 15/2025 ಅಂತ ಆ ಪ್ರಕರಣಗಳಲ್ಲಿ ಅವರನ್ನ ಇವತ್ತು ನಾವು ವಾಲಂಟಿಯರ್ ಆಗಿ ಶರಣಾಗತಿಯಾದರು ಕೋರ್ಟ್ಗೆ. ಮಾನ್ಯ ನ್ಯಾಯಾಲಯ ಅವರನ್ನ ನ್ಯಾಯಾಂಗ ಬಂಧನಕ್ಕೆ, ಬೈತುಲ್ ಅವರಿಗೆ ಮಾತ್ರ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. 14 ದಿನಗಳ ನ್ಯಾಯಾಂಗ ಬಂಧನ, 2-4 ಮುಂದಿನ ಮುದ್ದತ್ತು. ಆದರೆ ನಾಳೆ ಅಭಿಯೋಜನೆಗೆ ತಕರಾರನ್ನು ಸಲ್ಲಿಸಲಿಕ್ಕೆ ಅವಕಾಶ ನೀಡಿದೆ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು, ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.